Hello everyone, welcome to Smart Tailoring Studio Learn Stitching Smartly. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಗೆ ನೆಕ್ ಪ್ಯಾಟರ್ನ್ಸ್ ನ ಕಟಿಂಗ್ ಮಾಡೋದು ಮತ್ತೆ ಒಂದು ವಿಡಿಯೋದಲ್ಲಿ ರೌಂಡ್ ನೆಕ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಿಮಗೆ ಸ್ಕ್ವೇರ್ ನೆಕ್, ಪಾಟ್ ನೆಕ್, ಸ್ವೀಟ್ ನೆಕ್, ಡೀಪ್ ಯು ವಿಡಿಯೋದಲ್ಲಿ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ರೌಂಡ್ ನೆಕ್ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನಾವು ಕಟಿಂಗ್ ಆಗಿದೆ, ಚಾನಲ್ ಅಲ್ಲಿ ಇದೆ, ನೋಡ್ಕೊಂಡು ಬನ್ನಿ. ರೌಂಡ್ ನೆಕ್ ಸ್ಟಿಚ್ ಮಾಡ್ತೀವಿ ನೋಡಿ. ಅದೇ ಫುಟ್ ಲೆವೆಲು ಈ ಕಡೆ ಟರ್ನ್ ಮಾಡಿಕೊಂಡು, ಇದು ತುಂಬ ಇಂಪಾರ್ಟೆಂಟ್ ನೋಡಿ, ಈ ಥರ ಟರ್ನ್ ಮಾಡಬೇಕು. ಇದು ಮೇಲ್ಗಡೆ ಒಂದು ಬಟ್ಟೆ ಇದೆ, ಕೆಳಗಡೆ ಒಂದು ಬಟ್ಟೆ ಇದೆ, ಓಕೆನಾ? ಇದು ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು ನೋಡಿ, ಈ ಥರ ಇದು ಸ್ಟಿಚ್ ಆದಮೇಲೆ ಏನು ಮಾಡಬೇಕು ಅಂದರೆ, ಇಲ್ಲಿ ನಾಚಸ್ ಹಾಕ್ಕೊಳ್ಬೇಕು. ಈ ಥರ ನೀವು ಥ್ರೆಡ್ಡು ಹೊಲ್ದಿರ್ತೀರಲ್ಲ, ಅದನ್ನು ಕಟ್ ಮಾಡಬಾರ್ದು, ಅದ್ರ ಪಕ್ಕದಲ್ಲಿ ಕಟ್ ಮಾಡಬೇಕು. ನಮ್ ಸ್ಟಿಚ್ ಮಾಡ್ಕೋದ್ರಲ್ಲ ಬೇರೆ ಕಡೆ, ಯಾಕೆ ಈ ತರ ಕಟ್ ಮಾಡ್ತೀರಿ ಗೊತ್ತಾಗಿಲ್ಲ ನಮಗೂ. ಇವಾಗ ನೀವು ಹೇಳ್ತಾ ಇದಲ್ಲ, ಗೊತ್ತಾಗ್ತಾ ಇದೆ. ಇದನ್ನ ನೀಟಾಗಿ ಐರನ್ ಮಾಡಬೇಕು. ಯಾರಾದ್ರೂ ಒಬ್ರು ಮಾಡ್ಕೊಂಡು ಬನ್ನಿ ನೋಡಿ, ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಐರನ್ ಮಾಡಿಕೊಂಡು ಇವಾಗ ಸ್ಟಿಚಿಂಗ್ ಮಾಡೋಣ. ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಸರಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಸರಿ. ಇದರಲ್ಲಿ ನಾನು 2 ಟೈಪ್ ಸ್ಟಿಚಿಂಗ್ ಹೇಳ್ಕೊಡ್ತೀನಿ ನಿಮಗೆ, ಓಕೆನಾ? ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ನೆಕ್ಕು ನೋಡಿ. ಫಸ್ಟು ಎಡ್ಜ್ ಮಾಡ್ತೀನಿ. ನೀವು 2 ಟೈಪ್ಸು ಮಾಡ್ಬೋದು, ಓಕೆ? ಇದು ಬಂದುಬಿಟ್ಟು ಎಡ್ಜ್ ಸ್ಟಿಚಿಂಗು. ಇನ್ನೊಂದು ಥರ ಅಂದರೆ ಈ ಥರ ಫುಟ್ ಲೆವೆಲ್. ನಿಮ್ಗೆ ಯಾವುದು ಕಂಫರ್ಟ್ ಇರುತ್ತೋ ಆ ಥರ ಫಿನಿಶಿಂಗ್ ಮಾಡ್ಕೊಳ್ಳಿ ನೆಕ್ಕು. ನೋಡಿ ಈ ಥರ. ಇದು ಎಡ್ಜ್ ಬೇಕಾದವರು ಎಡ್ಜ್ ಹಾಕ್ಕೊಳ್ಳಿ. ಫುಟ್ ಲೆವೆಲ್ ನನಗೆ ಬರುತ್ತೆ, ಕಂಫರ್ಟ್ ಇದೆ ಅಂದರೆ ಫುಟ್ ಲೆವೆಲ್ ಹಾಕ್ಕೊಳ್ಳಿ, ಓಕೆನಾ? 2 ಟೈಪ್ಸು ಇದು ನೆಕ್ ಸ್ಟಿಚಿಂಗ್ ಮಾಡ್ಬೋದು. ಇದೇ ಥರನೇ ಇದು ಫುಲ್ಲು ಸ್ಟಿಚಿಂಗ್ ಆಗಬೇಕು ನೋಡಿ. ಇವಾಗ ಸ್ಕ್ವೇರ್ ನೆಕ್ಕು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ. ನಿಮಗೆ ಕಟಿಂಗ್ ಬೇಕು ಅಂದರೆ ನಮ್ಮ ಚಾನಲ್ ಇದೆ, ನೋಡ್ಕೊಂಡು ಬನ್ನಿ. ಮತ್ತು ಫುಟ್ ಲೆವೆಲ್ಲು ಮತ್ತು ಎಡ್ಜ್ ಲೆವೆಲ್ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತಲೂ ಇದೆ. ಅದನ್ನು ಕಲ್ತ್ಕೊಂಡು ನೀವು ಇದು ನೆಕ್ ಪ್ಯಾಟರ್ನ್ ಮಾಡಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ, ಫುಟ್ ಲೆವೆಲ್ಲು ಮತ್ತು ಎಡ್ಜ್ ಸ್ಟಿಚಿಂಗು, ಓಕೆನಾ? ಇವಾಗ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮಗೆ ಈ ಕಾರ್ನರ್ ಕಾಣ್ತಾ ಇದೆಯಲ್ಲ, ಈ ಕಾರ್ನರಲ್ಲಿ ಈ ಥರ ಒಂದು ಸ್ಕೇಲ್ ಇಟ್ಕೊಂಡು ಈ ಥರ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಯಾಕೆ ಮ್ಯಾಮ್ ಅದು ಹಾಕ್ಕೊಳ್ಳೋದು? ಯಾಕೆ ಅಂದರೆ ನೀವು ಇಲ್ಲಿ ಕರೆಕ್ಟಾಗಿ ಕಾರ್ನರು ಸ್ಟಾಪ್ ಮಾಡಿ ಟರ್ನ್ ಮಾಡೋದಕ್ಕೆ. ಫುಟ್ ಲೆವೆಲಲ್ಲಿ ನೀವು ಸ್ಟಿಚ್ ಮಾಡ್ಕೊಂಡು ಇಷ್ಟು ದೂರ ಬಂದ್ಬಿಡ್ತೀರಾ, ಎಲ್ಲಿ ಸ್ಟಾಪ್ ಮಾಡೋದು ಅಂತ ನಿಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಈ ಥರ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಮಾರ್ಕ್ ಹಾಕ್ಕೊಂಡಿರೋದ್ರಿಂದ ಇವಾಗ ಸ್ಟಿಚಿಂಗ್ ಮಾಡ್ತಾ ಬಂದರೆ ನೋಡಿ, ನಿಮಗೆ ಇಲ್ಲೇ ಅದು ಕಾರ್ನರ್ ಅಂತ ಗೊತ್ತಾಗುತ್ತೆ ನೀಟಾಗಿ ನೋಡಿ. ಆ ಜಾಗದಲ್ಲಿ ಕರೆಕ್ಟಾಗಿ ಬಂತು ಅಂದರೆ ನೀಡಲ್ನ ಸ್ಟಾಪ್ ಮಾಡ್ಕೊಳ್ಬೇಕು. ಸ್ಟಾಪ್ ಮಾಡಿ ಈ ಥರ ಟರ್ನ್ ಮಾಡ್ಕೊಳ್ಬೇಕು. ನೀವು ಪೇಪರಲ್ಲಿ ಮಾಡಿದರೆ ಜ್ಞಾಪಕ ಇದೆಯಾ? ಹಾಂ ಮ್ಯಾಮ್. ಅದೇನೇ ಇಲ್ಲಿನೂ ನಿಮ್ಗೆ ಅದೇ ಬೇಸಿಕ್ಕು ಅಲ್ಲಿ ಹೇಳ್ಕೊಟ್ಟಿದ್ದು ನಾನು ನೋಡಿ. ಕರೆಕ್ಟಾಗಿ ಇವಾಗ ಫುಟ್ ಲೆವೆಲ್ ಬರ್ತಾ ಇದೆಯಾ? ಇವಾಗ ನಿಮ್ಗೆ ಕಾರ್ನರ್ ಎಲ್ಲಿದೆ ಅಂತ ಗೊತ್ತಾಯಿತು, ಕರೆಕ್ಟಾಗಿ ನೀಡಲ್ ಸ್ಟಾಪ್ ಆಯಿತು. ಮತ್ತೆ ಇದನ್ನು ಟರ್ನ್ ಮಾಡಿಕೊಂಡು ಆ ಫುಟ್ ಲೆವೆಲ್ ನೋಡಿ, ಹಿಂಗಿಟ್ರೂ ಫುಟ್ ಲೆವೆಲ್ ಆಗಬೇಕು, ಹಿಂಗೆ ಟರ್ನ್ ಮಾಡಿದ್ರು ಫುಟ್ ಲೆವೆಲ್ ಆಗಬೇಕು. ಅದೇ ನೋಡಿ, ಇವಾಗ ಇದು ನೀಟಾಗಿ ಎಡ್ಜ್ ಸ್ಟಿಚ್ ಮಾಡ್ತಾ ಹಿಂಗೆ ಎಡ್ಜೆಲ್ಲ ಫುಟ್ ಲೆವೆಲ್ ಸ್ಟಿಚ್ ಆಗ್ತಾ ಬರಬೇಕು. ಇವಾಗ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಸ್ಟಿಚಿಂಗ್ ಕಟ್ ಮಾಡಬಾರ್ದು, ಓಕೆನಾ? ಬರೀ ಇದು ಮಾತ್ರ ಕಟ್ ಮಾಡ್ಕೊಳ್ಬೇಕು, ಬಟ್ಟೆ ಮಾತ್ರ ನೋಡಿ ಈ ಥರ. ಇವಾಗ ಇದನ್ನು ಟರ್ನ್ ಮಾಡಬೇಕು ನೋಡಿ. ಈ ಥರ ತಿರುಗಿಸ್ಕೊಂಡು ಈ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇದು ಇನ್ನೂ ಫಿನಿಶಿಂಗ್ ಬರುತ್ತೆ ನೆಕ್ಕು ನಿಮಗೆ ನೋಡಿ. ಈ ಥರ ನೀವು ಫೋಲ್ಡ್ ಮಾಡ್ತೀರಲ್ಲ, ಒಳಗಡೆ ಬಟ್ಟೆ ಮೇಲೆ ಎಡ್ಜ್ ಸ್ಟಿಚ್ ಹಾಕಬೇಕು.
ನೋಡಿ ಇಲ್ಲಿ ನಿಮಗೆ ಅದು ಕಾರ್ನರ್ ಕಾಣಿಸ್ತಾ ಇದೆ, ಕರೆಕ್ಟಾಗಿ ಅಲ್ಲಿ ನೀಡಲ್ ಸ್ಟಾಪ್ ಮಾಡಬೇಕು ನೋಡಿ ಈ ಥರ. ಮತ್ತೆ ಇದನ್ನು ಈ ಥರ ಸ್ಟ್ರೈಟ್ ಮಾಡಿಕೊಂಡು ಈ ಥರ ಎಡ್ಜ್ ಹಾಕ್ಕೊಳ್ಬೇಕು. ಈ ಥರ ಹಾಕಿದ್ರೆ ಇನ್ನೂ ಫಿನಿಶಿಂಗು ಚೆನ್ನಾಗಿರುತ್ತೆ. ಇದು ಬಂದು ಬುಟ್ಟಿಕ್ ಫಿನಿಶಿಂಗು ನೆಕ್ಕು, ಓಕೆನಾ. ನೋಡಿ ಈ ಥರ ಇದನ್ನು ಎಡ್ಜ್ ಹಾಕ್ಕೊಂಡ್ಬಿಟ್ರೆ ನೀವು ಐರನ್ ಮಾಡೋದು ಬೇಕಾಗಿಲ್ಲ. ನಿಮ್ಮದು ನೆಕ್ಕು ಕರೆಕ್ಟಾಗಿ ಆ ಶೇಪ್ಗೆ ಟರ್ನ್ ಆಗಿಬಿಡುತ್ತೆ ನೋಡಿ. ನೋಡಿದ್ರಾ ಈ ಥರ. ಇವಾಗ ನೀವು ಇದ ಮೇಲೆ ಎಡ್ಜ್ ಸ್ಟಿಚ್ ಹಾಕಿದ್ರೂ ಸರಿ, ಇಲ್ಲ ಹಂಗೆ ನೀವು ಐರನ್ ಮಾಡಿಕೊಂಡ್ರು ಅದು ಹಂಗೆ ನೀಟಾಗಿರುತ್ತೆ, ಓಕೆನಾ. ಈ ಥರ ಸ್ಕ್ವೇರ್ ನೆಕ್ಕು ಸ್ಟಿಚ್ ಮಾಡೋದು ನೋಡಿ. ಇವಾಗ ವಿ ನೆಕ್ಕು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಷ್ಟು ದೂರ ನಾವು ಸ್ಟ್ರೈಟ್ ಬರಬೇಕು, ಅದಕ್ಕೋಸ್ಕರ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಮತ್ತು ಈ ಸೆಂಟ್ರಿಗೆ ಒಂದು ಮಾರ್ಕು. ಅಲ್ಲೆಲ್ಲ ನಮ್ಮದು ನೀಡಲ್ ಸ್ಟಾಪ್ ಮಾಡಿ ಟರ್ನ್ ಮಾಡೋದಕ್ಕೋಸ್ಕರ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ನಾನಂದರೆ ನನಗೆ ಫ್ಲೋ ಇದೆ ಮಾಡ್ತೀನಿ, ನೀವು ಬಿಗಿನರ್ಸು ನಿಮ್ಗೆ ಆಗೋದಿಲ್ಲ, ಅದಕ್ಕೋಸ್ಕರ. ಓಕೆ, ಇಲ್ಲಿ ಕರೆಕ್ಟಾಗಿ ಸ್ಟಾಪ್ ಆಗಿದೆ. ಮತ್ತು ಈ ಥರ ಟರ್ನ್ ಮಾಡಿಕೊಂಡು ನೀಟಾಗಿ ಕರೆಕ್ಟಾಗಿ ಅದು ಮಾರ್ಕ್ ಮೇಲೇ ಸ್ಟಾಪ್ ಮಾಡಬೇಕು. ನೀಡಲ್ ಒಳಗಡೆ ಹೋಗಿ ಮತ್ತೆ ಬಟ್ಟೆನ ಈ ಥರ ಟರ್ನ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ನೀಡಲ್ ಇನ್ಸರ್ಟ್ ಮಾಡಿ ಫುಟ್ಟನ್ನ ಲಿಫ್ಟ್ ಮಾಡಿ ಇದನ್ನು ಬಟ್ಟೆನ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಫುಟ್ಟು ಕೆಳಗಡೆ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಬೇಕು ನೋಡಿ ಈ ಥರ, ಓಕೆನಾ. ಮತ್ತು ಇದು ಈ ಥರ ಟರ್ನ್ ಮಾಡಿ ಇಲ್ಲಿ ಸ್ಟಿಚ್, ಓಕೆನಾ. ಇವಾಗ ಎಲ್ಲ ಕಡೆ ನಾಚಸ್ಸು. ಈ ನಾಚಸ್ ಆಗಬೇಕಾದ್ರೆ ಹುಷಾರು, ಇದು ದಾರ ಕಟ್ ಮಾಡಿಬಿಡಬೇಡಿ. ದಾರ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಹೋಗ್ಬಿಡುತ್ತೆ, ಶೇಪೇ ಔಟ್ ಆಗಿಬಿಡುತ್ತೆ ನೋಡಿ ಈ ಥರ. ನೋಡಿ ಕ್ಯಾಮ್ರಾಮ್ಯಾನ್ಗೆ ಕೈ ನೋವು ಬಂದಿದೆ ಈ ಥರ. ನೋಡಿ ಒಳಗಡೆ ಹೋಗೋ ಬಟ್ಟೆನೇ ನಾವು ಬಂದುಬಿಟ್ಟು ಈ ಥರ ಟರ್ನ್ ಮಾಡಿಕೊಂಡು ಎಡ್ಜ್ ಹಾಕೋದು, ಓಕೆನಾ. ಇವಾಗ ನಮಗೆ ಇಲ್ಲಿ ಎಂಡು ಅಂತ ಕಾಣ್ತಾ ಇದೆ, ಅಂದರೆ ಇಲ್ಲಿ ಈ ಜಾಗ ಸ್ಟಾಪ್ ಮಾಡಬೇಕಲ್ವ, ಆ ಜಾಗ, ಓಕೆನಾ. ಮತ್ತು ಅದೇ ಜಾಗದಲ್ಲಿ ಸ್ಟಾಪ್ ಮಾಡಿ ಈ ಥರ ಟರ್ನ್ ಮಾಡಿಕೊಂಡು ಬಟ್ಟೆ ರಿಂಕಲ್ ಬರ್ದಿರ ಈ ಥರ ಇದು ಮಾಡ್ಕೊಳ್ಬೇಕು, ಆವಾಗ ನೀಟಾಗಿ ಬರುತ್ತೆ. ಓಕೆನಾ. ಈ ಥರ ನೋಡಿದ್ರ, ಅದು ನೀವು ಎಡ್ಜ್ ಹಾಕೋದ್ರಿಂದ ನೀವು ಐರನ್ನು ಅವಶ್ಯಕತೆ ಇಲ್ಲ, ಅದು ನೀಟಾಗಿ ನಿಮಗೆ ಶೇಪು ತೋರಿಸ್ಬಿಡತ್ತೆ. ಇವಾಗ ಇದ್ರ ಮೇಲೆ ನೀವು ಒಂದು ಫುಟ್ ಲೆವೆಲ್ ಹಾಕ್ಕೋಬೋದು, ಇಲ್ಲ ಐರನ್ ಮಾಡಿ ಕೂಡ ಬಿಟ್ಬಿಡ್ಬೋದು, ಓಕೆನಾ. ನೋಡಿ ಈ ಥರ ಇಲ್ಲಿ ಸ್ಟಾಪ್ ಮಾಡಿಕೊಂಡು ಮತ್ತೆ ಫುಟ್ ಲೆವೆಲ್ ಹಾಕಿ ತೋರಿಸ್ತಾ ಇದ್ದೀನಿ ನಾನು. ಬೇಕಾದರೆ ನೀವು ಎಡ್ಜ್ ಸ್ಟಿಚ್ ಕೂಡ ಹಾಕ್ಕೊಳ್ಬೋದು, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಈ ಥರ, ನೋಡಿ ಈ ಥರ ವಿ ನೆಕ್ಕು ಫಿನಿಶ್ ಮಾಡೋದು, ಓಕೆನಾ. ಸ್ವೀಟ್ ನೆಕ್ಕು ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಲ್ಲ ನೆಕ್ಕೂ ಅಷ್ಟೇ ನೀವು ಫುಟ್ ಲೆವೆಲೇ ಸ್ಟಾರ್ಟ್ ಮಾಡಬೇಕು. ಓಕೆ, ಇವಾಗ ಸ್ವೀಟ್ ಹಾರ್ಟ್ ನೆಕ್ಕು ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ಎಲ್ಲ ನೆಕ್ಕು ನೀವು ಬಂದುಬಿಟ್ಟು ಫಸ್ಟು ಫುಟ್ ಲೆವೆಲಿಂದನೇ ಸ್ಟಾರ್ಟ್ ಮಾಡಬೇಕು ನೋಡಿ. ಅದಕ್ಕಿಂತ ಮುಂಚೆ ಇಲ್ಲೊಂದು ಸ್ಟಾಪಿಂಗ್ ಇದೆ, ನಮಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೋಡಿ ಫುಟ್ ಲೆವೆಲ್ ಹಂಗೆ ತಿರುಗಿಸ್ತಾ ಬರಬೇಕು ನೋಡಿ ಈ ಥರ. ಕರೆಕ್ಟಾಗಿ ಆ ಜಾಗ ಬಂದಿದ ತಕ್ಷಣ ಒಂದು ಸ್ಟಾಪ್, ಓಕೆನಾ. ಮತ್ತು ಸ್ಟಾರ್ಟ್. ಅದೇ ಫುಟ್ ಲೆವೆಲ್ ನಿಮ್ಮ ಕೈ ಮೇಲೆ ಇದೆ ಕರಾಮತ್ತು, ಕೈ ಹೆಂಗೆ ತಿರುಗಿಸ್ತೀರಾ ಆ ಥರ ಇದಾಗುತ್ತೆ. ನೋಡಿ ಇವಾಗ ನೀಟಾಗಿ ನಾಚಸ್ ಕೊಟ್ಕೊಳ್ಬೇಕು. ಇವಾಗ ಸ್ಟ್ರೈಟಲ್ಲಿ
ಕರೆಕ್ಟಾಗಿ ನಾವು ಅದು ಕರ್ವ್ ಕೊಟ್ಟಿರ್ತೀವಲ್ಲ ಅಲ್ಲಿವರೆಗೂ ಕಟ್ಟಾಗಿರಬೇಕು, ಆವಾಗ ನೀಟಾಗಿ ಟರ್ನ್ ಆಗುತ್ತೆ. ಸ್ಟಾಪ್ ಮಾಡೋ. ಇವಾಗ ಫುಟ್ ಲೆವೆಲಲ್ಲಿ ಸ್ಟಿಚಿಂಗ್ ಆಯಿತು, ನಾಚಸ್ ಕೂಡ ಆಗೋಗಿದೆ. ಇವಾಗ ಎಡ್ಜಲ್ಲಿ ಸ್ಟಿಚ್ ಹಾಕೋಣ. ಎಡ್ಜು ಅಂದರೆ ಈ ಎಡ್ಜ್ ಅಲ್ಲ, ಇದು ಮೇನ್ ಪೀಸ್ ಅಂತ ತಿಳ್ಕೊಳ್ಳಿ. ಇದು ಒಳಗಡೆ ಹೋಗೋ ಪೀಸು, ಲೈನಿಂಗ್ ಪೀಸು. ಓಕೆನಾ? ಇವಾಗ ಈ ಥರ ಎಡ್ಜಲ್ಲಿ ಸ್ಟಿಚ್ ಹಾಕೋದು. ಓಕೆ, ಇವಾಗ ಎಡ್ಜಲ್ಲಿ ಸ್ಟಿಚ್ ಆಗ್ತಾ ಬರಬೇಕು. ಕರೆಕ್ಟಾಗಿ ಈ ಕರ್ವೆಲ್ಲ ಬರಬೇಕಾದ್ರೆ ಈ ಥರ ರಿಂಕಲ್ ಇಲ್ದಿರ ಎಳ್ಕೊಳ್ಬೇಕು. ಓಕೆನಾ? ಕರೆಕ್ಟಾಗಿ ಆ ಜಾಗದಲ್ಲಿ ನೀರು ಸ್ಟಾಪ್ ಮಾಡಬೇಕು. ಸೆಂಟರಲ್ಲಿ ಸ್ಟಾಪ್ ಮಾಡಿಕೊಂಡು ಮತ್ತೆ ಈ ಥರ ಇದನ್ನು ಟರ್ನ್ ಮಾಡ್ಕೊಳ್ಬೇಕು. ಎಷ್ಟಾಗುತ್ತೋ ಅಷ್ಟನ್ನೇ ಎಳ್ಕೊಳ್ಬೇಕು ಕೈಯಲ್ಲಿ, ಇಲ್ಲಾಂದರೆ ರಿಂಕಲ್ ಬರುತ್ತೆ. ಓಕೆನಾ? ಈ ಥರ ಈ ರೀತಿ. ಓಕೆನಾ? ಇವಾಗ ನಾವು ಒಳಗಡೆ ಎಡ್ಜ್ ಸ್ಟಿಚ್ ಹಾಕ್ಬಿಟ್ಟಿರ್ತೀವಲ್ಲ, ಇಲ್ಲಿ ಮೇಲೆ ಸ್ಟಿಚ್ ಆಗಬೇಕಂತಲೇ ಅವಶ್ಯಕತೆ ಇಲ್ಲ. ಅದು ನೀಟಾಗಿ ಅದು ಫಿಟ್ ಆಗುತ್ತೆ. ಬೇಕಾದರೆ ಒಂದು ಫುಟ್ ಲೆವೆಲ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಥರ. ನೆಕ್ಕು ಸಂಬಂಧಪಟ್ಟಂಗೆ ನೀವು ಎಡ್ಜಲ್ಲೂ ಸ್ಟಿಚ್ ಹಾಕ್ಕೊಳ್ಬೋದು, ನೀವು ಫುಟ್ ಲೆವೆಲು ಹಾಕ್ಕೋಬೋದು. ನಿಮಗೆ ಯಾವುದು ಕಂಫರ್ಟ್ ಇರುತ್ತೋ, ಯಾವುದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಫಾಲೋ ಮಾಡ್ಕೊಳ್ಳಿ. ಎಡ್ಜ್ ಆದರೆ ಎಡ್ಜು ಹಾಕ್ಕೊಳ್ಳಿ, ಇಲ್ಲಾಂದರೆ ಫುಟ್ ಲೆವೆಲು ಹಾಕ್ಕೊಳ್ಳಿ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ನೋಡಿ ಈ ಥರ ಸ್ವೀಟ್ ನೆಕ್ಕು ಫಿನಿಶ್ ಮಾಡೋದು. ಡೀಪ್ ಯು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಈ ಥರ ಎಡ್ಜಲ್ಲೆಲ್ಲ ಫುಟ್ ಲೆವೆಲ್ ಹಿಂಗೆ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು. ನೋಡಿ ಈ ಥರ ಈ ಕರ್ವ್ ಬರೋ ಜಾಗದಲ್ಲಿ ಸ್ವಲ್ಪ ಹುಷಾರು, ನಿಧಾನಕ್ಕೆ ಫುಟ್ ಲೆವೆಲೇ ಮೇಂಟೈನ್ ಮಾಡ್ತಾ ಟರ್ನ್ ಮಾಡಿ ಈ ಥರ. ಓಕೆನಾ? ಟರ್ನ್ ಮಾಡ್ತಾ ಬರಬೇಕು. ರೌಂಡಿಗೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ರೌಂಡ್ ಅಂದರೆ ಸ್ವಲ್ಪ ಶಾರ್ಟ್ ಇರುತ್ತೆ ನೆಕ್ಕು, ಇದು ಡೀಪ್ ಇರುತ್ತೆ, ಅಷ್ಟೇ ಡಿಫ್ರೆನ್ಸು. ಸ್ಟಿಚಿಂಗು ಅದು ಟರ್ನಿಂಗು ಎಲ್ಲ ಒಂದೇ ಥರ. ಓಕೆನಾ? ಇದು ಸ್ಟಿಚ್ ಆಯಿತು. ಸ್ಟಿಚ್ ಆದಮೇಲೆ ನೀಟಾಗಿ ನಾಚಸ್ ಕೊಟ್ಕೊಳ್ಬೇಕು. ನೋಡಿ ಈ ಥರ ನಾಚಸ್ ಕೊಟ್ಟಾದಮೇಲೆ ಆ್ಯಸ್ ಯೂಶುವಲು ನೀವು ಇದು ಮೇನ್ ಪೀಸ್ ಇರುತ್ತೆ, ಇದು ಒಳಗಡೆ ಹೋಗೋ ಪೀಸು ಲೈನಿಂಗ್ ಪೀಸು. ಈ ಲೈನಿಂಗ್ ಪೀಸ್ ಮೇಲೆ ಎಡ್ಜ್ ಹಾಕ್ತಾ ಬನ್ನಿ. ವಿಡಿಯೋ ಎಂಡ್ವರೆಗೂ ನೋಡಿ. ನಮ್ಮಲ್ಲಿ ಬಿಗಿನರ್ ಫ್ರೆಂಡ್ಲಿ ಟ್ಯುಟೋರಿಯಲ್ ಇದೆ. ಈ ಥರ ಎಡ್ಜು ಈ ಕಡೆಗೇ ಹಾಕ್ಕೊಳ್ತಾ ಬರಬೇಕು. ನಿಮ್ಮದು ಅದಕ್ಕೆ ಕಚ್ಚಾ ಪಾರ್ಟ್ ಇದೆಯಲ್ಲ ಅದನ್ನು ರೈಟ್ ಸೈಡೇ ಇಟ್ಕೊಳ್ಬೇಕು. ಓಕೆನಾ? ನೀವು ಎಡ್ಜ್ ಹಾಕೋದು ಒಳಗಡೆ ಹೋಗೋ ಬಟ್ಟೆದಲ್ಲಿ. ನೋಡಿ ಈ ಥರ. ಇವಾಗ ನೀಟಾಗಿ ಟರ್ನ್ ಆಗೋಯ್ತು. ಈ ಥರ ಡೀಪ್ ಯು ಸ್ಟಿಚಿಂಗ್ ಮಾಡೋದು. ಇದು ನಾವು ಎಡ್ಜ್ ಹಾಕಿರ್ತೀವಲ್ಲ ಅದು ಸ್ಟಿಚಿಂಗು ಒಳಗಡೆ ಹೋಗ್ಬಿಟ್ಟಿರುತ್ತೆ. ನೋಡಿ ಈ ಕಡೆ ಇರುತ್ತೆ ಸ್ಟಿಚಿಂಗು, ಈ ಕಡೆ ನಿಮಗೆ ನೀಟಾಗಿರುತ್ತೆ. ಇವಾಗ ಫುಟ್ ಲೆವೆಲ್ ಒಂದು ಹಾಕ್ಕೊಂಡ್ಬಿಟ್ರೆ ನೆಕ್ ಸೆಕ್ಯೂರ್ ಆಗಿಬಿಡುತ್ತೆ. ಇಲ್ಲ ನೀವು ಐರನ್ ಮಾಡಿ ಕೂಡ ಬಿಟ್ಬಿಡ್ಬೋದು. ಈ ಥರ ಫುಟ್ ಲೆವೆಲೇ ಮೇಂಟೈನ್ ಮಾಡ್ತಾ ಬರಬೇಕು. ನೋಡಿ ಈ ಥರ ಡೀಪ್ ಯು ಫಿನಿಶಿಂಗ್ ಮಾಡೋದು. ಪಾಟ್ ನೆಕ್ಕು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಿಮಗೆ ಕಟ್ಟಿಂಗ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲಲ್ಲಿದೆ, ನೋಡ್ಕೊಂಡು ಬನ್ನಿ. ನೋಡಿ ಇವಾಗ ಇಷ್ಟು ದೂರ ಸ್ಟ್ರೈಟಾಗಿ ಬರಬೇಕು, ಅಷ್ಟು ದೂರ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ನಾನೊಂದು ಮಾರ್ಕ್ ಹಾಕಿದ್ದೀನಿ. ನೋಡಿ ಇಲ್ಲಿ ಕರೆಕ್ಟಾಗಿ ಸ್ಟಾಪ್ ಮಾಡಿ
ಹಿಂಗೆ ಬಟ್ಟೆ ಎತ್ಕೊಂಡು ನೋಡಿ ಫುಟ್ ಲೆವೆಲ್ ಕರೆಕ್ಟಾಗಿ ಅಲ್ಲಿ ಬರಬೇಕು. ಆ ಥರ ನೀಟಾಗಿ ಹಿಂಗೆ ತಗೊಂಡು ನಿಧಾನಕ್ಕೆ ಮಾಡಿ, ಹಿಂಗೆ ಎತ್ಕೊಂಡು ನಿಧಾನಕ್ಕೆ ಮಾಡಿ. ನೋಡಿ ಇಲ್ಲಿ ನಿಮಗೆ ಆಗ್ತಾಯಿಲ್ಲ, ಅವಾಗ ಏನು ಮಾಡಿ, ಈ ಥರ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡು ಅದು ಫುಟ್ಟಲ್ಲಿ ಕರೆಕ್ಟಾಗಿ ಕವರ್ ಆಗಬೇಕು. ಆವಾಗಲೇ ನಿಮಗೆ ಬಂದುಬಿಟ್ಟು ಆ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಓಕೆನಾ? ಇವಾಗ ನೋಡಿ ಈ ಥರ ಬರ್ತಾ ಬರ್ತಾ ಆ ಶೇಪ್ ಹೆಂಗೆ ಬರುತ್ತೋ ಹಂಗೆ ಫುಟ್ ಲೆವೆಲ್ನ ಈ ಥರ ಟರ್ನ್ ಮಾಡ್ತಾ ಇರಬೇಕು. ಆವಾಗ ಕರೆಕ್ಟಾಗಿ ಬರುತ್ತೆ. ನೋಡಿ ಕರೆಕ್ಟಾಗಿ ಇವಾಗ ಇಲ್ಲಿ ಸ್ಟಾಪ್ ಮಾಡಬೇಕು, ಯಾಕಂದರೆ ಇಲ್ಲಿಂದ ಸ್ಟ್ರೈಟ್ ಇದೆ. ಓಕೆನಾ? ನೀಡಲ್ ಸ್ಟಾಪ್ ಮಾಡಿನೇ ಈ ಥರ ಟರ್ನ್ ಮಾಡಬೇಕು. ಓಕೆನಾ? ಈ ಥರ ನೋಡಿ, ಈ ಥರ ಫುಟ್ ಲೆವೆಲ್ ಸ್ಟಿಚಿಂಗ್ ಆದಮೇಲೆ ನೀಟಾಗಿ ಈ ಥರ ನಾಚಸ್ ಕೊಟ್ಕೊಳ್ಬೇಕು. ನೋಡಿ ಈ ಥರ ಕರ್ವ್ ಆಗಿರೋ ಜಾಗದಲ್ಲೆಲ್ಲ ಕರೆಕ್ಟಾಗಿ ಮಾಡಬೇಕು. ಇಲ್ಲಿ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಳ್ಬೇಕು, ಯಾಕಂದರೆ ಅಲ್ಲಿ ಸ್ಟ್ರೇಟ್ ಸ್ಟಿಚಿಂಗ್ ಇದೆಯಲ್ಲ ಅದಕ್ಕೋಸ್ಕರ. ಓಕೆನಾ? ಇವಾಗ ಇದನ್ನು ನೀಟಾಗಿ ಟರ್ನ್ ಮಾಡಿಕೊಂಡು ಎಡ್ಜ್ ಹಾಕ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀಟಾಗಿ ಎಲ್ಲನೂ ತಕ್ಕೊಳ್ಳೋಣ. ನೋಡಿ ಈ ಥರ ನೀವು ಬೇಕಾದರೆ ಎಡ್ಜ್ ಕೊಡ್ದಿರಾನು ನೀವು ಈ ಶೇಪ್ ಹೆಂಗಿದೆಯೋ ಹಾಗೆ ನೀವು ಒಂದು ಮೇಲೆ ಸ್ಟಿಚ್ ಹಾಕ್ಕೊಂಡು ಬರ್ಬೋದು. ಆದರೆ ನೀವು ಅದು ಎಡ್ಜ್ ಸ್ಟಿಚ್ಚು ಏನಕ್ಕೆ ಹಾಕೋದು ಅಂತ ಹೇಳ್ತೀನಿ ಅಂದರೆ, ನಿಮಗೆ ಫಿನಿಶಿಂಗು ನೀಟಾಗಿ ಟರ್ನ್ ಆಗುತ್ತೆ, ಅದಕ್ಕೋಸ್ಕರ. ಬಿಗಿನರ್ಸು ಇಷ್ಟೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ರಿಸ್ಕೇ, ಸ್ವಲ್ಪ ಕಷ್ಟ ಆಗುತ್ತೆ. ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ನಾನು ಹೆಂಗೆ ಹೇಳ್ಕೊಡ್ತೀನೋ ಹಾಗೆ ಫಾಲೋ ಮಾಡ್ಕೊಂಡು ಬನ್ನಿ, ನಿಮಗೆ ಈಸಿ ಆಗುತ್ತೆ. ಯಾಕಂದರೆ ಒಂದು ಸ್ವಲ್ಪ ನೀವು ಇದು ಮಾಡ್ಕೊಳ್ಬೇಡಿ, ಅಯ್ಯೋ ಇಷ್ಟಿದೆಯಾ ಅಂತ ಮೈಂಡಲ್ಲಿ ತರಿಸ್ಕೊಳ್ಬೇಡಿ, ಬರುತ್ತೆ ಮಾಡೋಕ್ಕೆ. ನೋಡಿ ಕರೆಕ್ಟಾಗಿ ಎಡ್ಜು, ಇದು ಕಚ್ಚಾ ಪಾರ್ಟ್ ಇದೆಯಲ್ಲ ಇದು ರೈಟ್ ಸೈಡೇ ಬರಬೇಕು. ಇದು ಹಿಂಗೋಗಿ ಎಡ್ಜ್ ಹಾಕೋದಲ್ಲ, ಇದು ಈ ಕಡೆ ತಿರುಗಿಸ್ಕೊಂಡು ಈ ಕಡೆನೇ ಎಡ್ಜ್ ಹಾಕ್ತಾ ಬರಬೇಕು ಈ ಥರ. ಆವಾಗವಾಗ ಚೆಕ್ ಮಾಡ್ಕೊಳ್ಳಿ, ನಾವು ಕರೆಕ್ಟಾಗಿ ಹೊಲಿತಾ ಇದ್ದೀವಾ ಅಂತೇಳಿ, ಕರೆಕ್ಟಾಗಿ ಬರ್ತಾ ಇದೆಯಾ ಅಂತೇಳಿ ಒಂದು ಸರಿ ಚೆಕ್ ಮಾಡ್ಕೊಳ್ಬೇಕು. ಇದು ಬಂದುಬಿಟ್ಟು ನೀಟ್ ಫಿನಿಶಿಂಗ್ ಆಗುತ್ತೆ. ಐರನ್ ಬಾಕ್ಸ್ ಹೀಟಲ್ಲಿ ಇದೆಯಲ್ಲ, ನೋಡಿ ಈ ಥರ. ನೋಡಿ ಆವಾಗಲೇ ನಾವು ಅದು ಎಡ್ಜ್ ಸ್ಟಿಚ್ ಹಾಕಿಲ್ಲ, ಹಾಕ್ದಿರ ನಾವು ತಿರ್ಗಿಸಿದ್ದಕ್ಕೆ ನಮಗೊಂಥರ ಬಂತು. ಇವಾಗ ಎಡ್ಜ್ ಸ್ಟಿಚ್ ಹಾಕಿ ನಾವು ತಿರುಗಿಸಿದ್ದಕ್ಕೆ ನಮಗೆ ಅದು ಶೇಪ್ ಕಾಣ್ತಾ ಇದೆ ನೋಡಿ, ಪಾಟ್ ಶೇಪು.